ಈ ದೃಶ್ಯಗಳನ್ನ ನೋಡ್ತಾ ಇದ್ದಂತೆ ಯಾವುದೋ ಆರ್ಟ್ ಗ್ಯಾಲರಿ ಇರಬೇಕು ಅಂತ ಎಲ್ಲರೂ ಭಾವಿಸೋದು ಸಹಜ. ಆದರೆ ಆರ್ಟ್ ಗ್ಯಾಲರಿಯಂತೆಯೇ ಕಾಣುವ ಈ ಬಣ್ಣದ ಚಿತ್ತಾರಗಳು ಮೂಡಿರೋದು ಮಾತ್ರ ಮಡಿಕೇರಿಯ ಸಮೀಪದ ಶಾಲೆಯೊಂದರ ಗೋಡೆಯ ಮೇಲೆ. ಹೌದು, ಪಿಎಂ ಶ್ರೀ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಮಡಿಕೇರಿ ಸಮೀಪದ ಗಾಳಿಬೀಡುವಿನ ಜೌಹಾರ್ ನವೋದಯ ವಿದ್ಯಾಲಯ ಕಟ್ಟಡದ ಗೋಡೆಯ ಮೇಲೆ ಈ ಬಣ್ಣದ ಚಿತ್ರಗಳು ಮೂಡಿವೆ. ಬೇಲೂರು ಚೆನ್ನಕೇಶವನ ದೇಗುಲ, ಅಲ್ಲಿಯ ಕಲ್ಲಿನ ರಥ, ನಾಡಿನ ಜೀವನದಿ ಕಾವೇರಿಯ ಉಗಮ ಸ್ಥಾನ ತಲಕಾವೇರಿ, ಭಾಗಮಂಡಲದ ಭಗಂಡೇಶ್ವರ ದೇಗುಲ, ಮಡಿಕೇರಿಯ ಓಂಕಾರೇಶ್ವರ ದೇವಾಲಯ ಸೇರಿದಂತೆ ಜಿಲ್ಲೆ ಹಾಗೂ ನಾಡಿನ ಸಂಸ್ಕೃತಿಯನ್ನ ಸಾರುವ ವರ್ಣಚಿತ್ರಗಳು ಕಣ್ಮನ ಸೆಳೀತಾ ಇವೆ. ಮೂಲತಃ ಚಿತ್ರದುರ್ಗದವರಾದ ಕಲಾವಿದ ಸಂಜಯ್ ಅವರ ಕುಂಚದಿಂದ ಅರಳುತ್ತಾ ಇರೋ ಈ ಚಿತ್ರಗಳು ನೈಜತೆಯೊಂದಿಗೆ ಸಂಸ್ಕೃತಿಯನ್ನೂ ಸಾರ್ತಾ ಇವೆ. ಇನ್ನು ಕಳೆದ 15 ವರ್ಷಗಳಿಂದಲೂ ಕಲೆಯನ್ನ ವೃತ್ತಿಯಾಗಿಸಿಕೊಂಡಿರುವ ಈ ಕಲಾವಿದನ ಕೈಚಳಕದ ಕುರಿತು ಜೌಹಾರ್ ನವೋದಯ ವಿದ್ಯಾಲಯದ ಉಪನ್ಯಾಸಕ ವರ್ಗ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ನಾನು ಸುಮಾರು 15 ವರ್ಷದಿಂದ ಈ ಚಿತ್ರಕಲಾ ವೃತ್ತಿಯನ್ನ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರು JNV, ಕೋಲಾರ JNV ಇಲ್ಲೆಲ್ಲ ಸ್ವಲ್ಪ ಒಳ್ಳೆ ಇದೇ ತರ ಹಂಪಿ ವರ್ಕ್ ಮಾಡಿದ್ರಿಂದ ನನಗೂ ಕೊಡಗಲ್ಲಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಇಷ್ಟೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಅಂತ ಅನ್ಕೋತೀನಿ. ಸರ್, ಇದು ನಾನು ಸುಮಾರು 15 ವರ್ಷದಿಂದ ಮಾಡ್ತಾ ಇದ್ದೀನಿ. ಬಟ್ ಒಂದು ಚಿತ್ರ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಮುಗಿಸ್ಬೋದು ಅಂತ. ಹಾಗಾಗಿ ಇದೊಂದು 12 to 15 ಅವರ್ಸ್ ಆಗಿರ್ಬೋದು. ಅಷ್ಟರಲ್ಲಿ ಮುಗಿಸಿದೀನಿ. ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಮೋಸ್ಟ್ಲಿ ಇನ್ಸ್ಟಿಟ್ಯೂಷನ್ ನಮ್ದು ಚಿತ್ರದುರ್ಗದಲ್ಲೇ. ನಾನು BFA ಬ್ಯಾಚಲರ್ ಆಫ್ ಫೈನ್ ಆರ್ಟ್ಸ್ ಮಾಡಿದ್ದೀನಿ. ಈ 15 ವರ್ಷದಿಂದ ಇದೇ ವೃತ್ತಿ ಮಾಡ್ತಿರೋದ್ರಿಂದ ನನಗೆ ಈ ತರ ಸ್ವಲ್ಪ ಬೇಗ ಬರೆಯೋದು ಅಭ್ಯಾಸ ಆಗಿದೆ, ಸುಲಭವಾಗಿ.